ಗಂಟೆಗೆ ಬಿಡ್ಬೇಕು ಅನ್ಕೊಂಡಿದ್ದು. ಇದು ಯಡಿಯೂರು ಅಂತ ಆಯ್ತು. ಒಳಗೋಣ ನೋಡಿ, ರೊಟ್ಟಿ ತಿನ್ನೋಣ. ಗೇರೆ ಬಂದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಹಾಯ್ 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 ಹಾಯ್. ಸೊ ಈ ಬ್ಲಾಗಲ್ಲಿ ನಾವು ಮನೆಯವರೆಲ್ಲ ನಮ್ಮ ಮನೆದೇವ್ರ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆದೇವ್ರು ಯಾವುದು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರೇ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ, ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ನಾವು ತುಮಕೂರಿಂದ ಹೊರಡ್ತಾ ಇದ್ದೀವಿ, ನಮ್ಮ ದೊಡ್ಡಮ್ಮವ್ರ ಮನೆಯಿಂದ. ನೋಡಿ ನಮ್ಮ ಅಕ್ಕನ ಮಗ. ಹಾಯ್ ಹೇಳೋ, ಓಯ್ ಹಾಯ್ ಮಾಡೋ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಾಯ್. ಇವ್ನು ನಮ್ಮ ಅಣ್ಣನ ಮಗ, ಇವ್ನು ನಮ್ಮ ಭಾವ. ನಾವೆಲ್ಲ ಹೋಗ್ತಾ ಇರೋದು ಇವಾಗ. ಇವ್ರು ನಮ್ಮ ಅಕ್ಕ, ಇನ್ನ ಪ್ಯಾಕ್ ಮಾಡ್ತಾನೆ ಅವಳೆ. ಈಗ ಲಗೇಜ್ನೆಲ್ಲ ಕಾರ್ಗಿಡೋ ಸಮಯ. 11 ಗಂಟೆಗೆ ಬಿಡ್ಬೇಕು ಅನ್ಕೊಂಡಿದ್ದು, ಆಗಲೇ 12 ಕಾಲ ಆಯಿತು. ಹೆಣ್ಮಕ್ಳಿನ್ನ ರೆಡಿ ಆತಾನೆ ಅವ್ರೆ, ಇವ್ರಿನ್ನ ಪ್ಯಾಕ್ ಮಾಡ್ತಾನೆ ಅವ್ರೆ. ನೆನ್ನೆ ಎಲ್ಲ ಏನೇನೋ ಸಾಮಾನು ತಂದವ್ರೆ, ಅಂದರೂ ಏನೋ ಒಂದು ಇನ್ನ ಮಿಸ್ ಆಗೈತೆ, ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು ಅಂತಾರೆ. ಹೆಣ್ಮಕ್ಳೇ ಹಿಂಗೆ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಎಲ್ಲಿಗೆ ಹೋಗ್ತಾ ಇರೋದು ನಾವೀಗ? ಹಾಂ, ನಿನ್ನ ಹೆಸರೇನು? ಎಲ್ಲಿ ಕೂರ್ತೀಯಾ? ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಪಕ್ಕದ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಇಬ್ರದ್ದು ಬರೀ ಇದೇ ಜಗಳ, ಇಬ್ರು ಇದ್ಬಿಟ್ರೆ ಮನೇಲಿ. ಇವನು ನಾನು ಮುಂದೆ ಕೂರ್ಬೇಕಂತ, ಇವನು ನಾನು ಮುಂದೆ ಕೂರ್ಬೇಕಂತ. ಇವಾಗ ಹೊಡ್ತಾ ಇದ್ದೀವಿ. ನಾನು ಇರಲಿ ಅಂತ ಇದೊಂದು ಬಿಸ್ಕೆಟ್ ತಗೊಂಡಿದ್ದೀನಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಕಾರಲ್ಲಿ. ಈ ನನ್ನ ಮಗನ ಶೋಕಿ ನೋಡಿ, 2.5 ವರ್ಷ, ಈಗಲೇ ದೊಡ್ಡ ಮನುಷ್ಯನ ಥರ ಹಾಕೊಂಡು ಲಲ್ಲೇ ಹೊಡಿತಾವನೆ. ಹೆಸರು ಕುಶಾಂಕ್. ಏನೋ ಮಾಡ್ತಿದ್ಯಾ? ದಾಡ್ದಲ್ಲಿ ಆಟ ಆಡ್ತಾವ ಬರೀ ಇಂಥದ್ದೇ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇನ್ನ ದೇವಸ್ಥಾನಕ್ಕೆ ಹೋಗಿದ್ರೆ ಆಗ್ಲೇ ತಿನ್ನೋದ್ ಕೇಳ್ತಾವ. ಸೊ ನಾವು ಫಸ್ಟು ಕಗ್ಗೆರೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಎಲ್ಲರೂ ನೀವು ಬೇರೆ ದೇವಸ್ಥಾನಗಳಿಗೆಲ್ಲ ನೋಡಿದ್ರೆ ಒಂದೊಂದು ಹೆಸರು ಕರೀತಾರೆ. ಇಲ್ಲಿ ತಪೋಕ್ಷೇತ್ರ ಅಂತ ಏನಕ್ಕೆ ಕರೆಯೋದಂದರೆ, ಇಲ್ಲಿರುವಂಥ ಸಿದ್ಧಲಿಂಗೇಶ್ವರ ದೇವರು ಒಂದು ಕಾಲದಲ್ಲಿ 12 ವರ್ಷ ಇಲ್ಲೇ ತಪಸ್ ಮಾಡಿದಾಗ ಅವ್ರ ಸುತ್ತ ಹುತ್ತ ಬೆಳೆದಿರುತ್ತೆ. ಸೊ ಆ ಹುತ್ತನ ಕರಗಿಸೋಕ್ಕೆ ಹಾಲು ಹಾಕಿಸ್ಬಿಟ್ಟು ಅಭಿಷೇಕ ರೀತಿ ಆ ಹುತ್ತನ ಕರಗಿಸ್ತಾರೆ. ಸೊ ನೀವು ಅದಕ್ಕೆ ಸಿದ್ಧಲಿಂಗೇಶ್ವರ ದೇವರು ಯಾರ್ಯಾರು ಗೊತ್ತಿರುತ್ತೋ ಫೋಟೋದೆಲ್ಲ ನೋಡಿದಾಗ ಅದರ ಸುತ್ತ ಯಾವಾಗಲೂ ಹುತ್ತ ಇರೋದು ಏನಕ್ಕೆ ಅಂದರೆ ಇದೇ ಜಾಗದಿಂದ. ಅದಕ್ಕೆ ಇದನ್ನು ತಪೋಕ್ಷೇತ್ರ ಅಂತ ಕರೀತಾರೆ. ಸೊ ತಪಸ್ ಮಾಡಬೇಕಾದ್ರೆ ಜಾಗ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಯಾವಾಗಾದರೂ ಬರಲಿ, ಈ ಜಾಗ ಫುಲ್ ಸೈಲೆಂಟಾಗೆ, ಸೌಂಡ್ ಇಲ್ದಂಗೆ ನಿಶಬ್ದವಾಗೇ ಇರೋದು. ಬೇಕಾದರೆ ನೀವು ಒಂದು ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. ಕುಣಿಗಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಬಂದರೆ ಆಲಪ್ಪನ ಗುಡ್ಡೆ ಅಂತ ಸಿಗುತ್ತೆ. ಅಲ್ಲಿ ನಿಮ್ಗೊಂದು ಗೋಪುರ ಕಾಣುತ್ತೆ. ಸೊ ಅಲ್ಲಿ ಲೆಫ್ಟ್ ಬಂದರೆ ಒಳಗೆ ಒಂದು 5 ಕಿಲೋಮೀಟ್ರು ನಿಮ್ಗೆ ಕಗ್ಗೆರೆ ಸಿಗೋದು. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಇವಾಗ. ಇಲ್ಲೇ ದವಸದಲ್ಲಿ ಫಸ್ಟು ಪಾಯಸ ಕೊಟ್ಟವ್ರೆ, ತಿನ್ನೋಣ ಬನ್ನಿ. ನೋಡಿ ಇವ್ನ ನಮ್ಮ ಅಣ್ಣನ ಮಗ. ಮಕ್ಕಳು ಇದ್ಬಿಟ್ರೆ ಇವೆಲ್ಲ ಮಾಡೋಕ್ಕೆ ರೆಡಿ ಆಗ್ಬೇಕು ಜೀವನದಲ್ಲಿ. ನಾವು ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇಲ್ಲಿಂದ ನಾವು ನೆಕ್ಸ್ಟು ಯಡಿಯೂರ್ಗೆ ಹೋಗ್ತೀವಿ. ನೋಡಿ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಇವರಿನ್ನ ಟ್ಯಾಕ್ಟ್ರ್ ಬಿಟ್ಟೇ ಇಲ್ಲ. ಇದನ್ನೆಲ್ಲ ನೋಡಿ ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗುರು ನಾವಿವಾಗ ಆಂದವೆ ಹೆಂಗೆ ಕಾರ್ ಚಾರ್ಜ್ ಹಾಕೊಂಡು ಹೋಗ್ಬಿಡೋಣ ಅಂತ. ನಮ್ಮೂರಲ್ಲಿ ಈಗ ಯಡಿಯೂರ್ಗೆ ಹೋದರೆ ಅಲ್ಲೆಲ್ಲೂ ಚಾರ್ಜ್ ಇಲ್ಲ. ಈಗ ಚಾರ್ಜ್ ಹಾಕೋಣ ಅಂತ ನಿಲ್ಸಿದ್ದೀವಿ. ನೋಡಿ ನಮ್ಮ ಭಾವ ಚಾರ್ಜ್ ಹಾಕ್ತವ್ರೆ. ಚಾರ್ಜ್ ಆಗ್ತಾಯ್ತಾ?
ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಈ ಚಾರ್ಜಾಗ ಹೋಗಪ್ಪ ಹೋಗಿ ಕಾಫಿ ಕುಡಿದ್ಬಿಡೋಣ. ಬಿಸಿ ಬಿಸಿ ಕಾಫಿ. ಇವ್ರಾಗ್ಲೇ ಅದ್ರ ಜೊತೆ ಆಟ ಆಡ್ಕೊಂಡು ಕೂತ್ಬಿಟ್ಟು ಈ ಬಾತ್ಗಳಿಂದ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಗುರು ನಾವು ಇವಾಗ ನಮ್ಮ ಮನೆಗೆ ರೀಚ್ ಆದವು. ಸೊ ಇವತ್ತು ಫುಲ್ಲು ಇವಾಗ ನೈಟ್ ಮನೇಲೇ ಇದ್ದು ನಾಳೆ ಬೆಳಗ್ಗೆನೆ ಧನುರ್ಮಾಸ ಪೂಜೆ ಮಾಡ್ತಾರೆ. ಬೆಳಗಿನ ಜಾವನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದು. ಕಾಣ್ತಾಯ್ತಲ್ಲ, ಸೊ ಇದು ದೇವಸ್ಥಾನ, ಈ ಕಡೆ ಇರೋದು ಇಲ್ಲಿ ಗೋಪುರ. ಸೊ ಇದೇ ನಮ್ಮ ಮನೆ. ಬನ್ನಿ ಮನೆಗೆ ಹೋಗೋಣ. ಇದೇ ನಮ್ಮ ಮನೆ. ಇಲ್ಲಿ ನೋಡಿ, ಇವ್ರು ನಮ್ಮ ಭಾವ, ಮಾತೇ ಆಡೋಲ್ಲ, ಇವ್ರು ನಮ್ಮ ಅಕ್ಕ, ಮಾತೇ ನಿಲ್ಸಲ್ಲ, ಇವರೇ ನಮ್ಮ ದೊಡ್ಡಪ್ಪ, ತುಂಬಾ ಮಾತಾಡ್ತಾರೆ, ಇವರೇ ನಮ್ಮಮ್ಮ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಇಲ್ಲಿ ನಮ್ಮ ದೊಡ್ಡಮ್ಮ, ಇವ್ ನಮ್ಮ ಅಕ್ಕನ ಮಗ, ಇವ್ ನಮ್ಮ ಅಣ್ಣನ ಮಗ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವರು ನಮ್ಮಪ್ಪ. ಮಾತೇ ಬರೋಲ್ಲ. ಇದು ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇನ್ನ ಬರ್ತಾವ್ರೆ ಬೆಂಗಳೂರಿಂದ. ಸೂರ್ಯವಂಶದಾಗಿರೋದು ಇಷ್ಟೇ ಜನ. ನಾವು ಮನೇಲಿದ್ದು ಸಂಜೆವರೆಗೂ ಇವಾಗ ಫ್ರೆಶ್ ಅಪ್ ಆಗಿ ನೈಟ್ ದೇವಸ್ಥಾನಕ್ಕೆ ಹೋಗಲ್ಲ, ನಾಳೆ ಬೆಳಗ್ಗೆ ಪೂಜೆ ಇರೋದ್ರಿಂದ ನಾಳೆ ಹೋಗ್ತೀವಿ. ಬಟ್ ಇವಾಗ ದಾಸೋಕ್ಕೆ ಹೋಗ್ತಾ ಇದೀವಿ, ಊಟ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಮನೆದವ್ರು ಬಂದು ಆ್ಯಕ್ಚುಲಿ ಯಡಿಯೂರು. ನಮ್ಮ ಅಪ್ಪ ಇಲ್ಲೇ ದೇವಸ್ಥಾನದಲ್ಲೇ ಕೆಲಸ ಮಾಡೋದು, ನಮ್ಮ ಅಮ್ಮ ಅಪ್ಪ ಇಬ್ಬರು ಇಲ್ಲೇ ಇರೋದು. ಬಟ್ ನಾನು ಮಾತ್ರ ತುಮಕೂರಲ್ಲಿ ಇರ್ತೀನಿ, ನಮ್ಮ ದೊಡ್ಡಮ್ಮ ಮನೇಲಿ. ನೋಡಿ ಟೆಂಪಲ್ ಹಿಂದೆಗಡೆ ದಾಸೋಹ ಇರೋದು. ಸೊ ಬನ್ನಿ ಹೋಗೋಣ ಊಟಕ್ಕೆ. ನೋಡಿ ಇದೇ ಯಡಿಯೂರ ದಾಸೋಹ. ನೀವೇನಾದರೂ ಬಂದರೆ ವಿಸಿಟ್ ಮಾಡಿ. ನೋಡಿ ಟೈಮಿಂಗ್ಸ್ ಹಾಕೋರೆ, ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ 11 3 ಗಂಟೆವರೆಗೂ ಊಟ, ನೈಟ್ 8 ರಿಂದ 9 ಅಂತ ಹಾಕೋರೆ, 9ವರೆಗೂ ನೈಟ್ ಊಟ ಸಿಗುತ್ತೆ. ನೀವೇನಾದರೂ ಬಂದರೆ ಇಲ್ಲೇ ಊಟ ಮಾಡ್ಕೊಬೋದು. ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ. ನಾವು ಒಳಗೆ ಬಂದಿದ ತಕ್ಷಣ ಇದೊಂದು ಕೋಟ್ ನೋಡಿ ಎಷ್ಟು ಚೆನ್ನಾಗೈತೆ. ನಾವು ಡೈಲಿ ಊಟ ಮಾಡ್ಬೇಕಾದ್ರೆ ಮನೇಲಿ ಇದೊಂದ್ಸಲ ನೆನೆಸ್ಕೊಂಬಿಟ್ರೆ ಸಾಕು. ಆಗಲೇ ಕೂತಿದ್ದಾರೆ ಊಟಕ್ಕೆ. ಇವಾಗ ರೊಟ್ಟಿ ಕೊಡ್ತಾವ್ರೆ, ಜೋಳದ ರೊಟ್ಟಿ ಪಲ್ಯ. ನೋಡಿ ರೊಟ್ಟಿ ತಿನ್ನೋಣ. ಉಪ್ಪಿ ಹೆಂಗೈತೆ ರೊಟ್ಟಿ? ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಗುರು ಇವಾಗ ನಾನು ಅಡುಗೆ ಮಾಡೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ, ತೋರಿಸ್ತೀನಿ. ಇಲ್ಲೇ ನಮಗೆಲ್ಲ ಅಡುಗೆ ಮಾಡುವಂಥ ಜಾಗ. ನೋಡಿ ಇಲ್ಲಿ ಸಾಂಬಾರು ತುಂಬ್ತವ್ರೆ. ನಾವು ಮನೇಲಿ ಬರೀ ಕುಕ್ಕರ್ ಗಟ್ಲೆ ಮಾಡೋಕ್ಕೇ ಸುಸ್ತಾಗ್ತೀವಿ. ಬಟ್ ಇಲ್ಲೆಲ್ಲ ಬಕೆಟ್ ಗಟ್ಲೆ ಅನ್ನ, ಬಕೆಟ್ ಸಾಂಬಾರು. ಸೊ ಇಲ್ಲೆಲ್ಲ ಪಾತ್ರೆ ತೊಳೆಯೋದಿದು. ನಾನು ಇವಾಗ ನಮ್ಮೂರಿಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಮುಂದೆ ಹೋದರೆ ಇಲ್ಲಿ ಊಟ ಬಡಿಸ್ತಾರೆ ನೋಡಿ. ಆಂಟಿ ಇಲ್ಲೆಲ್ಲ ಊಟ ಮಾಡ್ತಾವ್ರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ನಾವು ಬೇಗ ಹೋಗ್ಬೇಕಿತ್ತು, ನಮ್ಮ ಮನೇಲಿ ಹೋಗಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಹೋಗ್ತಾ ಇದ್ದೀನಿ. ನಾರ್ಮಲಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆ ಹೊತ್ತು 4 ಗಂಟೆಯಿಂದ ಅಭಿಷೇಕ ಸ್ಟಾರ್ಟ್ ಮಾಡಿ 8 ಗಂಟೆ ಅಷ್ಟರಲ್ಲಿ ಮಂಗಳಾರತಿ ಮಾಡ್ತಾರೆ. ಬಟ್ ಇವಾಗ ಧನುರ್ಮಾಸ ಇರೋದ್ರಿಂದ 6 ಗಂಟೆ ಅಷ್ಟರಲ್ಲಿ ಮಂಗಳಾರತಿ ಎಲ್ಲ ಮುಗಿಸ್ಬಿಡ್ತಾರೆ. ಆ್ಯಕ್ಚುಲಿ ಮಂಗಳಾರತಿ ಸ್ಟಾರ್ಟ್ ಆಯಿತು, ನಾನು ಬೇಗ ಹೋಗ್ಬೇಕೀಗ. ಮಂಗಳಾರತಿ ಸ್ಟಾರ್ಟ್ ಆಗೈತೆ, ಪೂಜೆ ಸ್ಟಾರ್ಟ್ ಮಾಡೋರು ಆಗಿದೆ. ಬನ್ನಿ ಒಳಗೋಣ. ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಹೇ ಪರಮೇಶ ದೇವಾಧಿದೇವ ಕರುನಾಡು ಎಡೆಯೂರ ವಾಸ. ಗುರು ನೀವಿಲ್ಲಿ ದೇವಸ್ಥಾನದ ಸುತ್ತ ಈ ಥರ ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ಬೋದು ಒಂದೊಂದು ವಿಗ್ರಹದ್ದು ಒಂದೊಂದು ಕತೆ. ಸೊ ಏನೇನು ಪವಾಡ ಸಿದ್ಧಲಿಂಗೇಶ್ವರರು ಮಾಡಿರೋದು ಅದ್ರ ಪವಾಡ ಅದ ಒಂದು ಚಿತ್ರ ಥರ ಮಾಡಿ ಅದ್ರ ಕೆಳಗೆ ಕತೆ ಬರೆದಿದ್ದಾರೆ. ನೀವು ಸುತ್ತ ನೋಡ್ಬೋದು. ಇಲ್ಲಿ ಇದೇ ಜಾಗದಲ್ಲಿ ಅಭಿಷೇಕ ಮಾಡೋದು. ನಿಮಗೆ ಡೈಲಿ 3 ಸಲ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ನೋಡಿ ಇಲ್ಲಿ ಹಾಕೋರೆ, ಬೆಳಗ್ಗೆ 4:15 7 ಗಂಟೆ, ಮಧ್ಯಾಹ್ನ 11 12, ಮತ್ತು ಸಂಜೆ 6 ರಿಂದ 7. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದವು ಬೆಳಗ್ಗೆದು.
ಸೊ ಫಸ್ಟು ಇಲ್ಲಿ ಯಡಿಯೂರು ಅಂತ ಏನಕ್ಕೆ ಹೆಸರು ಬಂದಿದ್ದು ಅಂದರೆ ಅದಕ್ಕೂ ಒಂದು ಹಿನ್ನೆಲೆ ಥರ ಇದೆ. ಸಿದ್ಧಲಿಂಗೇಶ್ವರರು ಇಡೀ ದೇಶವನ್ನೆಲ್ಲ ಸಂಚಾರ ಅಂದರೆ ಸುತ್ಕೊಂಡು ಬಂದು ಲಾಸ್ಟಿಗೆ ಇಲ್ಲಿದ್ದಾಗ ಒಂದು ಅಜ್ಜಿ ಡೈಲಿ ಅವರು ಯಾವ ಮಂಟಪದಲ್ಲಿ ಇರ್ತಾರೋ ಅಲ್ಲಿ ಹೋಗ್ಬಿಟ್ಟು ಎಡೆ ಥರ ಊಟ ಕೊಡ್ತಿರ್ತಾರೆ. ಸೊ ಆ ಅಜ್ಜಿ ಡೈಲಿ ಕೊಡ್ತಿದ್ದ ನೋಡಿ ಅವರು ಇವತ್ತಿಂದ ಇವ್ರು ಯಡಿಯೂರು ಅಂತ ಪ್ರಸಿದ್ಧಿಯಾಗಲಿ ಅಂತ ಹೇಳಿದಾಗಿಂದ ಇದು ಯಡಿಯೂರು ಅಂತ ಆಯಿತು. ಸೊ ಅದಕ್ಕೆ ಇಲ್ಲಿ ಇವಾಗಲೂ ಕೂಡ ಯಡಿಯೂರು ಅಂತ ಹೇಳೋದು. ಅದಕ್ಕೆ ಇಲ್ಲಿ ಇವಾಗಲೂ ಮಂಗಳಾರತಿ ಆಗೋಕ್ಕೂ ಮುಂಚೆ ಡೈಲಿ ಸಿದ್ಧಲಿಂಗೇಶ್ವರಿಗೆ ಎಡೆ ಥರ ಪ್ರಸಾದನ ನೈವೇದ್ಯ ಮಾಡ್ತಾರೆ. ಸೊ ಇದು ಈ ಜಾಗಕ್ಕೆ ಇರುವಂಥ ಹಿನ್ನೆಲೆ. ನೀವು ಈ ಕಡೆ ಹಾಸನ್ಗೆ ಹೋಗಬೇಕಾದ್ರೆ ನಿಮಗೆ ಸಿಗುತ್ತೆ ದೇವಸ್ಥಾನ, ಬಂದ್ಬಿಟ್ಟು ವಿಸಿಟ್ ಮಾಡಿ, ಚೆನ್ನಾಗಿದೆ. ದೇವಸ್ಥಾನ ಹಿಂದಗಡೆನೇ ದಾಸೋಹ ಇದೆ. ಸೊ ಅಲ್ಲೂ ಊಟಕ್ಕೆ ಸಿಗುತ್ತೆ, ನೀವು ಅಲ್ಲೇ ಊಟನೂ ಮಾಡಿಬಿಟ್ಟು ಪ್ರಸಾದ ತೊಗೊಂಡು ಹೋಗ್ಬೋದು. ಮನೇಲೆಲ್ಲ ರೆಸ್ಟ್ ತೊಗೊಂಡು ಊಟ ಎಲ್ಲ ಮುಗಿಸ್ ಬಂದಿದ್ವಲ್ಲ ದೇವಸ್ಥಾನದಲ್ಲಿ, ಮನೇಲಿ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಸಂಜೆ ಮೇಲೆ ಇಲ್ಲೇ ಕೆರೆ ಹತ್ರ ಬಂದಿದ್ದೀವಿ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋಣ. ಇದು ನಮ್ಮ ಕೆರೆ. ನೋಡಿ ಇವ್ರು ಯಾರೋ ಮೀನಿದ್ರು ಒಂದು ಮೀನು ಕೊಟ್ಟರು, ಇಲ್ಲಿ ಪಾಠ ಮಾಡ್ತಾವ್ರು. ಇದು ಮೂಗು, ಇದು ಬಾಯಿ, ಇದು ಕಾಲು. ಒಂದ್ಸಲ ನದಿಯಲ್ಲಿ ಮಗು ಮೀನು ಮಮ್ಮಿ ಫಿಶ್ ನ ಕೇಳ್ತಂತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಫಿಶ್ಗಳೆಲ್ಲ ಯಾಕೆ ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದಾವೆ ಕಣೋ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದಿಷ್ಟು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋವರೆಗೂ ಏಕೆ ಬಾಯ್ ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.